ಇನ್ನು ಬೆಂಗಳೂರಿನ ಹೃದಯ ಭಾಗ ಹಾರ್ಟ್ ಆಫ್ ದಿ ಸಿಟಿ ಮೆಜೆಸ್ಟಿಕ್ ಅದರ ಸುತ್ತಮುತ್ತ ಸದ್ಯ ಯಾವ ರೀತಿ ಜನರ ಓಡಾಟ ವಾಹನ ಸಂಚಾರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಗತಿ ನೇರವಾಗಿ ಅಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾರೆ. ಪ್ರಗತಿ, ಓವರ್ ಟು ಯು. ಸದ್ಯ ಈಗ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತದ್ದು. ಮೆಜೆಸ್ಟಿಕ್ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಹೃದಯ ಭಾಗ. ಇಲ್ಲಿಂದ ಜನ ಬೇರೆ ಬೇರೆ ಏರಿಯಾಗಳಿಗೆ ಟ್ರಾವೆಲ್ ಮಾಡ್ತಾರೆ. ಅದು ಮೆಟ್ರೋದಲ್ಲಿ ಹೋಗೋರಾಗ್ಲಿ ಅಥವಾ ಬಸ್ ನಲ್ಲಿ ಹೋಗೋರಾಗ್ಲಿ ಅವರೆಲ್ಲರೂ ಕೂಡ ಮೆಜೆಸ್ಟಿಕ್ ನಲ್ಲೇ ಟ್ರಾವೆಲ್ ಮಾಡೋದು. ಸದ್ಯ ನಾನು ನಿಮ್ಗೆ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನಮ್ಮ ಕ್ಯಾಮರಾಮ್ಯಾನ್ ದೃಶ್ಯ ಸಮೇತವಾಗಿ ಅದನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸದ್ಯ ನಾನೀಗ ಮೆಜೆಸ್ಟಿಕ್ ನ ಈ ಬಸ್ ನಿಲ್ದಾಣ ಏನಿದೆ ಅದಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಈ ಭಾಗದಲ್ಲಿ ನೀವು ಗಮನಿಸ್ತಾ ಹೋದ್ರೆ ಇದು ಬೆಂಗಳೂರು ಟು ಶಿವಮೊಗ್ಗ ಹೋಗುವಂತಹ ಒಂದು ಬಸ್ ನಿಲ್ದಾಣ. ಇಲ್ಲಿ ಕೂಡ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಬಸ್ ನ ಓಡಾಟ ಎಂದಿನಂತೆ ಸಹಜವಾಗಿ ಇರುವಂತದ್ದು. ಜೊತೆಗೆ ನಾನೀಗ KSRTC ಮತ್ತೆ BMTC ಒಂದು ಎಂಟ್ರೆನ್ಸ್ ನ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅಂತ ನೋಡಿ. BMTC ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಗಳೂರಿನಿಂದ ಅಂದ್ರೆ ಮೆಜೆಸ್ಟಿಕ್ ನಿಂದ ಶಿವಾಜಿನಗರ ಆಗ್ಲಿ ಅಥವಾ ಬೇರೆ ಬೇರೆ ಕಡೆ ಆಗ್ಲಿ, ಬಸವೇಶ್ವರ ನಗರ, ರಾಜಾಜಿನಗರ, ಏನೋ KR ಮಾರ್ಕೆಟ್ ಸೈಡ್ ಆಗ್ಲಿ ಅಥವಾ ಬೇರೆ ಬೇರೆ ಕಡೆ ಹೋಗುವಂತಹ ಎಲ್ಲ ಬಸ್ಗಳು ಕೂಡ ಈ ಭಾಗದಲ್ಲಿ ಇರುವಂತದ್ದು. ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿನೇ ಇದೆ, ಅಂದ್ರೆ ಎಂದಿನಂತೆ ಜನರ ಓಡಾಟ ಇರುವಂತದ್ದು. ಅದರ ಜೊತೆಗೆ ನೀವೀಗ ಗಮನಿಸ್ತಾ ಇರುವಂತಹದ್ದು KSRTC ಬಸ್ ನಿಲ್ದಾಣದತ್ತ ನಾನೀಗ ಹೋಗ್ತಾ ಇರುವಂತದ್ದು. ಈ KSRTC ಬಸ್ ಸ್ಟ್ಯಾಂಡ್ ಇಂದ ಬೆಂಗಳೂರಿನ ಬೇರೆ ಬೇರೆ ಕಡೆಗೆ, ಜೊತೆಗೆ ಹೊರಗಡೆ ಬೆಂಗಳೂರಿನಿಂದ ಬೇರೆ ಬೇರೆ ಹೊರಗಡೆ ಇರುವಂತಹ ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂತಹ ಒಂದು ಬಸ್ ನಿಲ್ದಾಣ ಇದು. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ತುಮಕೂರಿಗಾಗ್ಲಿ, ತಿಪಟೂರಿಗಾಗ್ಲಿ ಅಥವಾ ಮಂಗಳೂರಿಗಾಗ್ಲಿ ಅವರೆಲ್ಲರೂ ಕೂಡ ಜನರು ಪ್ರಯಾಣ ಮಾಡುವಂತಹದ್ದು ಇದೇ ಒಂದು ಬಸ್ ನಿಲ್ದಾಣದಲ್ಲಿ. ಇಲ್ಲಿ ನೀವು ಗಮನಿಸಿದ್ರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ಇಳಿಕೆ ಇದೆ. ನಾನು ಆಗಷ್ಟೇ ಜನರ ಹತ್ರ ಕೂಡ ಮಾತಾಡಿಸ್ತಾ ಇದ್ದೆ, ಯಾಕೆ ಇವತ್ತು ಜನರ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹ ಪ್ರಯತ್ನ. ಅಂದ್ರೆ ನಮಗ್ ಗೊತ್ತು ಬಂದಂತ, ಜನಕ್ಕೆ ಗೊತ್ತಿದ್ಯಾ ಇಲ್ವಾ ಅಂತ ಜನರ ಹತ್ರನೇ ಕೇಳುವ ಅಂತ ಜನರ ಹತ್ರನೂ ಕೂಡ ಒಂದಷ್ಟು ಮಾತಾಡುವಂತಹ ಪ್ರಯತ್ನ ಮಾಡಿದೆ. ಜನ ಕೂಡ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಬಂದಿರೋದ್ರಿಂದ ಬಸ್ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನಾವು ರಸ್ತೆಗಿಳಿದು ಸಮಸ್ಯೆ ಆಗ್ಬಿಡುತ್ತೆ, ಸೊ ಯಾಕಪ್ಪ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಬರ್ಲಿಲ್ಲ, ತಮ್ಮ ಸ್ನೇಹಿತರೆಲ್ಲ ಬರ್ಲಿಲ್ಲ ಅನ್ನುವಂತಹ ಮಾತನ್ನ ಜನರೇ ಹೇಳ್ತಾ ಇರುವಂತದ್ದು. ಸೊ ಇಷ್ಟೊತ್ತಿಗಾಗ್ಲೇ ಈ ಬಸ್ ನಿಲ್ದಾಣ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇತ್ತು. ಬಟ್ ಗಮನಿಸಿದ್ರೆ ಸ್ವಲ್ಪ ಜನರ ಓಡಾಟ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ. ಆದ್ರೆ ಬಸ್ನ ಓಡಾಟ ಎಲ್ಲೂ ಕೂಡ ಕಡಿಮೆ ಇಲ್ಲ, ಇರುವಂತಹ ಜನರ ಓಡಾಟ ಕೊಂಚ ಕಡಿಮೆ ಇರುವಂತದ್ದು. ಬಸ್ನ ಓಡಾಟ ಯಾಕೆ ಕಡಿಮೆ ಇಲ್ಲ ಅಂತ ನೀವು ಕೂಡ ಪ್ರಶ್ನೆ ಮಾಡಬಹುದು. ಯಾಕಂದ್ರೆ ಇದು ಸಾರಿಗೆ ನೌಕರರಿಗೋಸ್ಕರನೇ ಮಾಡ್ತಾ ಇರುವಂತಹ ಒಂದು ಸಾರಿಗೆ ನಿರ್ವಾಹಕರಿಗೆ ಆಗಿರುವಂತಹ ಅವಮಾನವನ್ನ ಖಂಡಿಸಿ, ಅವ್ರಿಗಾಗಿರುವಂತಹ ಸಮಸ್ಯೆಯನ್ನ ಖಂಡಿಸಿ ಆಗ್ತಾ ಇರುವಂತಹ ಬಂದು. ಸೊ ಯಾಕೆ ಕಡಿಮೆ ಇದೆ ಅಂತ ನೀವು ಕೇಳಬಹುದು. ಅಂದ್ರೆ ಬಸ್ನ ಓಡಾಟ ಯಾಕೆ ನಾರ್ಮಲ್ ಆಗಿದೆ ಅಂತ ಕೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಡಿಸ್ಮಿಸ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಸೊ ಹಾಗಾಗಿ ಬಸ್ನ ಓಡಾಟ ಇಲ್ಲಿ ಯಥಾವತ್ತಾಗಿ ನಾರ್ಮಲ್ ಆಗಿ ನಡೀತಾ ಇರುವಂತದ್ದು. ಇನ್ನು ಆಟೋ ನಿಲ್ದಾಣದಲ್ಲಂತೂ ಯಾವುದೇ ರೀತಿಯಾಗಿ ಬದಲಾವಣೆ ಕಂಡು ಬಂದಿಲ್ಲ. ಮೆಜೆಸ್ಟಿಕ್ ನಲ್ಲಿ ಎಷ್ಟು ಆಟೋಗಳಿರ್ತವೆ ಅಷ್ಟು ಆಟೋಗಳಿರುವಂತದ್ದು. ಜೊತೆಗೆ ಮೆಟ್ರೋವನ್ನ ನೀವು ಗಮನಿಸಿದ್ರೆ ಮೆಟ್ರೋದಲ್ಲಿ ಕೂಡ ಜನರ ಓಡಾಟ ಎಂದಿನಂತೆ ಯಥಾವತ್ತಾಗಿ ನಮ್ಮ ಮೆಟ್ರೋದಲ್ಲಿ ಜನ ಓಡಾಟ ಮಾಡ್ತಾ ಇದ್ದಾರೆ. ಸೊ ಮೆಟ್ರೋ ಕೂಡ ಬೆಳಿಗ್ಗೆಯಿಂದಲೇ ಆರಂಭ ಆಗಿರುವಂತದ್ದು. ಸೊ ಮೆಟ್ರೋದಲ್ಲಿ ಕೂಡ ಜನರು ಓಡಾಡ್ತಾ ಇರುವಂತಹ ಸಂಖ್ಯೆ ಜಾಸ್ತಿನೇ ಇದೆ. ಅಲ್ಲಲ್ಲಿ ಪೊಲೀಸ್ ಪಡೆ ಕೂಡ ಇರುವಂತದ್ದು. ಯಾಕಂದ್ರೆ ಯಾವ ಭಾಗದಿಂದ ಯಾವ ಕಡೆಯಿಂದ ಪ್ರತಿಭಟನಾಕಾರರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೂ ಕೂಡ ಪ್ರತಿಭಟನಾಕಾರರು ಎಲ್ಲಿ ನುಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಏನೋ ಪರಿಸ್ಥಿತಿ ಬಿಗಡಾಯಿಸದೇ ಇರೋ ರೀತಿಯಲ್ಲಿ ತಡೆಯೋದಕ್ಕೋಸ್ಕರ ಈ ಭಾಗದಲ್ಲಿ ಪೊಲೀಸ್ ಪಡೆಯನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ನಾನೀಗ ರೈಲ್ವೆ ನಿಲ್ದಾಣದತ್ತ ಹೋಗ್ತಾ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ರೈಲ್ವೆ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಜನ ಬೇರೆ ಬೇರೆ ಕಡೆಯಿಂದ ಬರೋರ್ಗೂ ಒಂದು ಭಯ ಇರುತ್ತೆ. ಯಾಕಂದ್ರೆ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬಂದಂತ ಹೇಳಿ ತಮ್ಮ ಮನೆಗಳಿಗೆ ಹೋಗಕ್ ಆಗದೆ ಇದ್ರೆ ಆಗ ಪರಿಸ್ಥಿತಿ ಏನಪ್ಪಾ ಅನ್ನುವಂತಹ ಭಯ, ಆತಂಕ ಜನರಲ್ಲಿರುತ್ತೆ. ಸೊ ಹಾಗಾಗಿ ರೈಲ್ವೆ ನಿಲ್ದಾಣದ ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವವರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ನೀವು ಇಲ್ಲಿ ನೋಡಬಹುದು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಪೊಲೀಸ್ ಪಡೆಯ ನಿಯೋಜನೆ ಆಗಿರುವಂತಹದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಪೊಲೀಸ್ ಪಡೆ ನಿಯೋಜನೆ ಆಗಿದೆ. ಯಾಕಂದ್ರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬರ್ತಾರೆ, ಯಾವ ಸಂದರ್ಭದಲ್ಲಿ ಅವರು ಏನು ಹೋರಾಟಗಳನ್ನ ಮಾಡ್ತಾರೆ, ಆಕ್ರೋಶವನ್ನ ಹೊರಹಾಕ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ಈಗಾಗಲೇ ಹೋರಾಟಗಾರರಿಗೂ ಕೂಡ ಒಂದಷ್ಟು ನೋಟಿಸ್ ಅನ್ನ ಕೊಡಲಾಗಿದೆ. ಅದು
ಕಾರ್ಮಿಕ ಪರಿಷತ್ತಾಗ್ಲಿ ಅಥವಾ ಈ ಹೋರಾಟದ ಮೇಲುಸ್ತುವಾರಿಯನ್ನು ವಹಿಸಿರುವಂತಹ ವಾಟಾಳ್ ನಾಗರಾಜ್ ಆಗ್ಲಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು, ಯಾವುದೇ ರೀತಿಯಾಗಿ ಬಂಧನ ಮಾಡುವ ಹಾಗಿಲ್ಲ ಅಂತ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಯಾವ ಸಂದರ್ಭದಲ್ಲಿ ಎಲ್ಲಿ ನುಗ್ತಾರೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರುವಂತದ್ದು. ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಇಷ್ಟೊತ್ತಿಗಾಗ್ಲೇ ಈ ಭಾಗದಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು, ಜನರ ಓಡಾಟ ಜಾಸ್ತಿ ಇರ್ತಾ ಇತ್ತು. ಇಲ್ಲಿದ್ದಂತಹ ಪ್ರೀಪೇಯ್ಡ್ ಆಟೋಗಳಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಾ ಇತ್ತು. ಆದ್ರೆ ಪ್ರೀಪೇಯ್ಡ್ ಆಟೋಗಳೆಲ್ಲ ಇವತ್ತು ಸ್ವಲ್ಪ ಬಿಕೋ ಅಂತ ಇವೆ. ಯಾಕಂದ್ರೆ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರ ಓಡಾಟ ಕೊಂಚ ಕಡಿಮೆ ಕಾಣಿಸ್ತಾ ಇರುವಂತದ್ದು. ರೈಲ್ವೆ ನಿಲ್ದಾಣದಲ್ಲೂ ಕೂಡ ಕೊಂಚ ಕಡಿಮೆ ಓಡಾಟ ಈ ಭಾಗದಲ್ಲಿ ಇರುವಂತದ್ದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಪ್ರಯಾಣಿಕರು ಅಂದ್ರೆ ರೈಲ್ವೆ ನಿಲ್ದಾಣ ಆಗ್ಲಿ ಈ ಕಡೆಯಿಂದೆಲ್ಲ ಜನ ಬಂದ್ರೆ ಕೆಲವು ಆಟೋ ಚಾಲಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ 50 ರೂಪಾಯಿ ಇರೋ ಕಡೆ 100 ರೂಪಾಯಿ ಇರೋ ಕಡೆ 500 ರೂಪಾಯಿ 600 ರೂಪಾಯಿ ಈ ತರ ಎಲ್ಲ ಡಬಲ್ ಡಿಮ್ಯಾಂಡ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಪ್ರಯಾಣಿಕರು ಕೂಡ ಭಯ ಪಟ್ಕೊಂಡು ಬರದೇ ಇರುವಂತಹ ಚಿತ್ರಣ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ಓವರ್ ಆಲ್ ಆಗಿ ಮೆಜೆಸ್ಟಿಕ್ ನಲ್ಲಿ ಪ್ರತಿದಿನಕ್ಕಿಂತ ಈ ದಿನ ಕೊಂಚ ಪ್ರಮಾಣದಲ್ಲಿ ಜನರ ಓಡಾಟ ಅಂತೂ ಕಡಿಮೆ ಆಗಿರುವಂತದ್ದು ನಿಜ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.